ದಾವಣಗೆರೆ ಮತ್ತು ಬೆಳಗಾಂ ಬ್ರಾಂಚಿನ ಏನು ಓನರ್ಸ್ ಇದ್ರು. ಇವತ್ತು ಒಂದೂವರೆ ತಿಂಗಳ ನಂತರ ಬ್ರಾಂಚ್ ಮಾಡಿ 1.5 ತಿಂಗಳಾಯ್ತು. ಸೊ 1.5 ತಿಂಗಳು ಆದ ನಂತರ ಅವರ ಅನುಭವಗಳು, ಅವರ ಎಕ್ಸ್ಪೀರಿಯನ್ಸ್, ಜನಗಳ ಜೊತೆ ಹೇಗೆ ಸಂಪರ್ಕ ಮಾಡ್ತಾರೆ, ಜನಗಳು ಇವ್ರಿಗೆ ಹೇಗೆ ಸ್ಪಂದನೆ ಮಾಡ್ತಾ ಇದ್ದಾರೆ, ಮತ್ತೆ ಬ್ರಾಂಚ್ ಅಲ್ಲಿ ಏನೇನು ಅನುಭವಗಳಾಗಿದೆ, ಬ್ರಾಂಚ್ ಅಂದ್ರೆ ಏನು, ಬಟಲ್ ಹೆಂಗೆ ಹೋಗ್ತದೆ, ಜನಗಳ ಸ್ಪಂದನೆ ಹೆಂಗೆ ಬರ್ತಾ ಇದೆ, ಇದೆಲ್ಲದ ಒಂದು ಡಿಸ್ಕಷನ್ ನಾವು ಇವತ್ತು ಒಗ್ಗಟ್ಟಿನಿಂದ ನಾವು ಮಾಡಬೇಕಾಗಿತ್ತು. ಅದಕ್ಕೆ ಅವೆಲ್ಲ ಕರೆದ್ಬಿಟ್ಟು ಇವತ್ತು ಕೂತ್ಕೊಂಡು ಅವ್ರ ಕುಂದುಕೊರತೆಗಳಿದ್ದಾವೆ, ಬ್ರಾಂಚ್ ಅಲ್ಲಿ ಏನ್ ಡೆವಲಪ್ಮೆಂಟ್ ಮಾಡೋಕ್ಕಾಗತ್ತೆ, ಸೊ ಯಾವ ರೀತಿ ಬೆಳೆಸ್ಬೇಕು ಇನ್ನು ಇದನ್ನ, ಸೊ ಇನ್ನೂ ಬೇರೆಗಳ ಬ್ರಾಂಚ್ಗಳಲ್ಲಿ ಅವು ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು, ಮತ್ತೆ ಇವರು ಈಗ 3-4 ಜನರಿಗೆ ಉದ್ಯೋಗ ಕೊಟ್ಟಂತ ವ್ಯವಸ್ಥೆ ಬಂದಿದೆ 1.5 ತಿಂಗಳಲ್ಲಿ. ಸೊ ಇನ್ನೊಂದು ತಿಂಗಳು, 2 ತಿಂಗಳು, 1 ವರ್ಷ ಒಳಗಡೆ ಇನ್ನೂ 100 ಜನರಿಗೆ ಅವರು ಉದ್ಯೋಗ ಕೊಡಬೇಕನ್ನೋ ಉದ್ದೇಶ ನಂದಿದೆ. ಸೊ ಅದಕ್ಕೆ ನನಗೂ ಸರ್ ಕೈ ಕೂಡಿಸಿ, ನನಗೂ ಹೆಗಲನ್ನು ಹಾಕಿ, ಸೊ ಬೆಳಗಾಂ ಮತ್ತು ದಾವಣಗೆರೆ ಬ್ರಾಂಚ್ಗಳು ನೋಡ್ತಾ ಅದನ್ನು ಬೆಳೆಸಿ ಮುಂದೆ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಇವತ್ತು ಕಾರ್ಯಕ್ರಮಕ್ಕೆ ಕರೆದಿಗೆ ಬಂದಿದ್ದಾರೆ. ಸೊ ಬೆಳಗಾಂ ಮತ್ತು ದಾವಣಗೆರೆ ಬ್ರಾಂಚ್ ಇಬ್ಬರಿಗೂ ಸಹ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ ಸರ್, ಒಮ್ಮೆ ನಿಮ್ಮ ಪರಿಚಯ ಮಾಡಿ. ಮೇಡಮ್ ನಮಸ್ಕಾರ ಮೇಡಮ್, ನನ್ನ ಹೆಸರು ದಿಲೀಪ್ ಕುಲಕರ್ಣಿ ಅಂತ. ಎಂಟರ್ಪ್ರೈಸ್ ಕಡೆಯಿಂದ ಬೆಳಗಾವ್ ಒಂದು ಫ್ರಾಂಚೈಸಿ ಓಪನ್ ಮಾಡಿದ್ವಿ. ಓಪನ್ ಮಾಡಿಬಿಟ್ಟು ಇವಾಗ ನಿಯರ್ 1.5 ತಿಂಗಳಾಯ್ತು. ಮತ್ತೆ ಇವಾಗ ಚೆನ್ನಾಗಿ ನಡೀತಾ ಇದೆ. ಪ್ರಿನ್ಸ್ ಕಡೆಯಿಂದ ನಮ್ಗೆ ತುಂಬಾ ಒಳ್ಳೆ ಟ್ರೈನಿಂಗ್ ಎಲ್ಲ ಸಿಕ್ತು. ಟ್ರೈನಿಂಗ್ ಸಿಕ್ಬಿಟ್ಟು ಆಮೇಲೆ ಅವರು ಬಹಳ ಹೆಲ್ಪ್ ಮಾಡಿದ್ರು. ಹೆಲ್ಪ್ ಮಾಡಿಬಿಟ್ಟು ಇವಾಗ ಒಂದು ಉದ್ಯೋಗ ಅಂತ ಆಯ್ತು. ಮತ್ತೆ ನಾನು ಇವಾಗ 4 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ. ಅವರು ಚೆನ್ನಾಗಿ ಮಾಡ್ಕೊಂಡು ಹೊಂಟಿದ್ದಾರೆ. ಸರ್, ಈಗ 1.5 ತಿಂಗಳ ಹಿಂದೆ ತುಂಬಾ ಕನ್ಫ್ಯೂಷನ್ ಆಗಿದ್ರಿ, ಈ ಬಿಸ್ನೆಸ್ ಶುರು ಮಾಡ್ಬೇಕು ಬೇಡ ಅಂತ. ಇಟ್ ಮೀನ್ಸ್ 1000 ಕ್ವಶನ್ಸ್ ಇತ್ತು ತಲೆಯಲ್ಲಿ, ಹೇಗೆ ಮಾರ್ಕೆಟಿಂಗ್ ಮಾಡೋದೆಲ್ಲ ಹೇಗೆ ಅಂತ. ಸೊ ಅವಾಗಿನ ಅನುಭವ ಈಗಿನ ಅನುಭವ ಹೇಗೆ ಮೇಡಮ್? ಅದು ಅಂದ್ರೆ ಅವಾಗ ಒಂದು ಅಂಜಿಕೆನೆ ಇತ್ತು. ಮತ್ತೆ ಅಂದ್ರೆ ಏನಾಗತ್ತಪ್ಪ, ಹೆಂಗೆ ಏನ್ ಮಾಡ್ಬೇಕು ಅಂದ್ರೆ ಯಾವುದೇ ಒಂದ್ ಕೆಲಸ ನಾವು ಮಾಡಿದ್ರೇನೆ ಅದ್ರ ಬಗ್ಗೆ ನಮಗ್ ಗೊತ್ತಾಗತ್ತೆ. ಇವಾಗ ಒಂದ್ ಕೆಲಸ ಅಂದ್ರೆ ನಾವು ಈ ಫ್ರಾಂಚೈಸಿ ಓಪನ್ ಮಾಡಿದ್ವಿ. ಫ್ರಾಂಚೈಸಿ ಓಪನ್ ಮಾಡಿದ ತಕ್ಷಣ ಅದ್ರಲ್ಲಿ ಏನಿದೆ ಏನಿಲ್ಲ ಅಂತ ಎಲ್ಲ ಗೊತ್ತಾಗುತ್ತೆ. ಟ್ರೈನಿಂಗ್ನು ಹಾಗೆ ಸಿಕ್ತು. ಆ ಪ್ರಕಾರ ನಾವು ಮಾಡ್ಕೊಂಡಿದ್ವಿ. ಅಂದ್ರೆ ಇವಾಗ ಅವಾಗಿಂತ ಇವಾಗ ಹೆಂಗ ಅನ್ಸಿದೆ, ಆರಾಮಾಗಿ ಬಿಸ್ನೆಸ್ ಮಾಡ್ಬೋದಪ್ಪ ಇದನ್ನ ಅನಿಸ್ತಾ ಇದೆ ಮೇಡಮ್. ಈಗ ಕೆಲವೊಬ್ಬರಿಗೆ ಈ ಬಿಸ್ನೆಸ್ ನ, ಪೇಪರ್ ಪ್ಲೇಟ್ ಬಿಸ್ನೆಸ್ ನ ಶುರು ಮಾಡ್ಬೇಕನ್ನುವಂತಹ ಮನಸ್ಸಿರುತ್ತೆ. ಬಟ್ ಕೆಲವೊಂದ್ ಕಡೆ ಸ್ವಲ್ಪ ಸರಿಯಾದ ಮಾರ್ಗದರ್ಶನ ಸಿಗಲ್ಲ. ಅಂತವ್ರಿಗೆ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಅಂತವ್ರಿಗೆ ಮೇಡಮ್, ನೀವು ಏನಿದೆ ಅಂದ್ರೆ ಇದು ಎಲ್ಲಾ ಕಡೆಗೆ ಫ್ರಾಂಚೈಸಿ ಇದಾವೆ ಮೇಡಮ್. ಅಲ್ಲೇ ಫ್ರಾಂಚೈಸಿ, ನಿಮ್ ನಿಯರ್ ಫ್ರಾಂಚೈಸಿ ಯಾವ್ದಾಗುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡ್ಕೊಂಡು ಅದ್ರ ಬಗ್ಗೆ ನೀವು ಡಿಟೇಲ್ಮೆಂಟ್ ತಗೊಂಡ್ರೆ ಒಳ್ಳೇದಿರ್ತದೆ. ಯಾಕಂದ್ರೆ ಫೋನಲ್ಲಿ ಮಾತಾಡೋದು ಮತ್ತೆ ಅವ್ರ ಕಡೆ ಹೋಗೋದು, ದುಡ್ಡು ಹಾಕೋದು, ಮೋಸ ಹೋಗೋದು ಅಂತವೆಲ್ಲ ಮಾಡಕ್ ಹೋಗ್ಬಾರ್ದು. ಡೈರೆಕ್ಟ್ ನೀವು ನಿಮ್ ನಿಯರ್ ಫ್ರಾಂಚೈಸ್ ಯಾವ್ದಿದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಮಾತಾಡ್ಕೊಂಡು ನೀವು ಆರಾಮಾಗಿ ಅಲ್ಲಿಂದ ನೀವು ನಿಮ್ದು ಏನೇ ಕ್ಲಾರಿಫೈ ಇದೆ, ಏನೇ ಇದೆ ಡೌಟ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ನೀವು ಕ್ಲಿಯರ್ ಮಾಡ್ಕೋಬಹುದು. ಸರ್, ಈಗ ನಿಮ್ಮಲ್ಲಿ ಬರುವಂತಹ ಕಸ್ಟಮರ್ಸ್ಗೆ ನೀವು ರಾ ಮೆಟೀರಿಯಲ್ಸ್ ಎಲ್ಲ ಒದಗಿಸ್ತೀರಾ ಸರ್, ಹೇಗೆ? ಹೌದು ಸರ್, ಹೌದು ಮೇಡಮ್. ಇದು ರಾ ಮೆಟೀರಿಯಲ್ ನೋಡ್ರಿ ಮೇಡಮ್, ನಮ್ ಕಡೆಗೆ 6 ನಂಬರ್ ಹೇಳ್ಕೊಂಡು ಇದು ಪೇಪರ್ ಪ್ಲೇಟ್ 6 ನಂಬರ್ ಅಂತ ಹೇಳ್ಕೊಂಡು 13 ನಂಬರ್ ವರೆಗೂ ಯಾವುದೇ ತರದ ರಾ ಮೆಟೀರಿಯಲ್ ಇದ್ರೆ ಆ ರಾ ಮೆಟೀರಿಯಲ್ ನಮ್ಮ ಹತ್ರ ಎಲ್ಲ ಅವೈಲೇಬಲ್ ಇದೆ. ಈ ನೋಡ್ತಾ ಇದಾರಲ್ಲ ಮೇಡಮ್, ಇದೆಲ್ಲ ರಾ ಮೆಟೀರಿಯಲ್ನೇ. ಇಷ್ಟೊಂದು ರಾ ಮೆಟೀರಿಯಲ್ ನಮ್ ಕಡೆ ಅವೈಲೇಬಲ್ ಇದೆ ಮೇಡಮ್. ಓಕೆ, ಯಾವ ರೀತಿಯಲ್ಲಿ ಕಸ್ಟಮರ್ಸ್ ಗೆ ಅವೈಲೇಬಲ್ ಮಾಡಿಸ್ತೀರಾ ಸರ್? ಫಾರ್ ಎಕ್ಸಾಂಪಲ್ ಹೆಚ್ಚಿನ ಪ್ರಮಾಣದಲ್ಲೆಲ್ಲ ಬೇಕಪ್ಪ ಅಂತಂದ್ರೆ ಬೇರೆ ಊರಿನ ಕಸ್ಟಮರ್ಸ್ ಗೆಲ್ಲ ಯಾವ ರೀತಿಯಲ್ಲಿ ಅವೈಲೇಬಲ್ ಮಾಡಿಸ್ತೀರಾ? ಇವಾಗ ನೋಡಿ ಮೇಡಮ್, ನನಗೆ ಬೆಳಗಾಂ ಹತ್ರ ಯಾವ್ದೋ ಅಂದ್ರೆ ಹತ್ರ ಇದ್ರೆ ನಮ್ದು ಓನ್ ಗಾಡಿ ಇದೆ. ಓನ್ ಗಾಡಿಯಲ್ಲೇ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ತೇವೆ. ಹೊರಗಡೆ ಏನಾದ್ರು ಬಂದ್ರೆ, ಹೊರಗಡೆ ಅವ್ರು ಬಂದ್ರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಇಂದ ಅವ್ರು ಬಂದು ಒಂದ್ಸಲ ನೋಡ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಇಂದ ನಾವು ಸಪ್ಲೈ ಮಾಡಬಹುದು ಮೇಡಮ್. ಸಪ್ಲೈ ಮಾಡಿ. ಈಗ ಬೈಬ್ಯಾಕ್ ಸಿಸ್ಟಮ್ ಅಂತೂ ಇರ್ಲಿಲ್ಲ, ಮಾರ್ಕೆಟಿಂಗ್ ನೀವೇ ಮಾಡ್ಕೋಬೇಕಾಗಿತ್ತು. ಯಾವ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಂತೀವಿ ಸರ್? ಯಾಕಂದ್ರೆ ಬಹಳ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಮೇಡಮ್ ಹೆಂಗಿದೆ ಗೊತ್ತಾ ಮೇಡಮ್, ಇವಾಗ ನಾವು ಯಾವುದೇ ಒಂದ್ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೇವಿ ಅಂತಂದ್ರೆ, ಇವಾಗ ನಾವು ಒಂದ್ ಯಾವುದೇ ಮಷಿನ್ ತಗೋಬೇಕಂದ್ರೆ 1-1.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅಂತಂದ್ರೆ ಅದನ್ನ ಹಾಕೊಂಡು ನಾವು ಸುಮ್ನೆ ಕುತ್ಕೊಂಡ್ಬಿಟ್ರೆ ಅದು ವರ್ಕೌಟ್ ಆಗೋಲ್ಲ ಮೇಡಮ್. ಯಾವತ್ತಿಗೂ ನಾವು ಮಾರ್ಕೆಟಿಂಗ್ ಮಾಡ್ಬೇಕು. ಇವಾಗ ನಾನೇ ಒಂದ್ ಫ್ರಾಂಚೈಸಿ ತಗೊಂಡಿದ್ದೀನಿ ಅಂತಂದ್ರೆ ನಾನು ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿನೂ ನಾವು ಮಾರ್ಕೆಟ್ ಅಲ್ಲಿ ಅಡ್ಡಾಡಿದ್ದೆ. ಫಸ್ಟ್ ಒಂದು 15-20 ದಿವಸ, ಒಂದ್ ತಿಂಗಳವರೆಗೂ ನಾನು ಫುಲ್ ಮಾರ್ಕೆಟ್ ಅಲ್ಲೇ ಅಡ್ಡಾಡಿದೆ. ಇದು ಹೆಂಗಿದೆ, ಒಂದ್ 10 ಅಂಗಡಿ ನೀವು ಹೋಗ್ಬಿಟ್ಟು
ಅವ್ರಿಗೆ ಹೌದಪ್ಪ ಹಿಂಗಿಂಗ್ ಐತಪ್ಪ ನನ್ನ ಹತ್ರ ಮಟೀರಿಯಲ್ ಐತಿ ಹಿಂಗಿಂಗ್ ಐತಿ ಅಂತ ನಾವ್ ಹೇಳ್ಬಿಟ್ರೆ ಅವ್ರು ನಮ್ಗೆ ಏನ್ ಮಾಡ್ತಾರೆ 10 ಅಂಗಡಿ ಅಡ್ಡಾಡಿದ್ರೆ 8 ಅಂಗಡಿಯಲ್ಲಿ ನಿಮಗೆ ಇದರದ್ದು ಆರ್ಡರ್ ಸಿಗ್ತದೆ ಮೇಡಮ್. ಆರ್ಡರ್ ಸಿಗ್ತದೆ. ಅವಾಗ ನಾವು ಅದನ್ನ ಆರ್ಡರ್ ತಗೊಂಡು ನಾವು ಅವ್ರಿಗೆ ಸಪ್ಲೈ ಅಂದ್ರೆ ಅವ್ರಿಗೆ ಟೈಮ್ ಟು ಟೈಮ್ ನಾವು ಸಪ್ಲೈ ಮಾಡ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಮೇಡಮ್. ಆಗೋದಿಲ್ಲ, ಆರಾಮಾಗಿ ನಾವು ಮಾಡ್ಕೊಂಡು ಕೊಡ್ಬೋದು ಮೇಡಮ್. ಆ ಮಾರ್ಕೆಟಿಂಗ್ ಅಲ್ಲಿ ಎಲ್ಲರೂ ಅಂತಾರೆ ಹೌದು ಅದ್ ದೊಡ್ಡದು ಬಹಳ ಇಶ್ಯೂ ಐತಿ ಹಂಗೆ ಇದೆ ಹಿಂಗೆ ಅಂತಾರೆ. ಮಾರ್ಕೆಟ್ ಅಲ್ಲಿ ಏನು ಇರಲ್ಲ ಮೇಡಮ್, ಎಲ್ಲ ಜೀರೋ ಇರ್ತದೆ. ಹೋಗ್ಬಿಟ್ಟು ನಾವು ಸ್ವಲ್ಪ ಸ್ಟ್ರಗಲ್ ಮಾಡ್ಬೇಕು ಅಷ್ಟೇ. ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕು, ರೊಕ್ಕ ಗಳಿಸ್ಬೇಕಂತಂದ್ರೆ ದುಡ್ಡು ಗಳಿಸ್ಬೇಕಂತಂದ್ರೆ ನಾವು ಸ್ಟ್ರಗಲ್ ಇರ್ಲೇಬೇಕು. ಇದ್ರನೇ ದುಡ್ಡು ನಮ್ಮ ಹತ್ರ ಬಲಿಯುತ್ತೆ ಮೇಡಮ್. ನಮ್ಮ ಮನೇಲಿ ಕೂತ್ಕೊಂಡ್ರೆ ಏನು ಆಗಲ್ಲ, ಏನು ಸಿಗಲ್ಲ ಮೇಡಮ್. ಅಂದ್ರೆ ನೀವು ಕೂಡ ಅಂಗಡಿಗಳಿಗೆಲ್ಲ ಹೋಗ್ಬಿಟ್ಟು ಪರಿಚಯ ಮಾಡಿದ್ವಿ ಮೇಡಮ್. ಫಸ್ಟ್ ಸ್ಟಾರ್ಟಿಂಗ್ ಅದನ್ನು ಮಾಡಿದ್ವಿ ಮೇಡಮ್. ನಾವು ಅಂಗಡಿಯಲ್ಲಿ ಹೋಗ್ಬಿಟ್ಟು ಎಲ್ಲ ಹೋಲ್ಸೇಲ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ನಮ್ದೊಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ವಿ ಮೇಡಮ್. ಆ ಬ್ರ್ಯಾಂಡ್ ತಗೊಂಡ್ಬಿಟ್ಟು ನಾವೆಲ್ಲರೂ ಅಂಗಡಿಗೆ ತೋರಿಸಿದ್ವಿ, ಹಿಂಗಿಂಗ್ ಐತಿ ಮತ್ತೆ ನೋಡ್ರಿ ಹಿಂಗಿಂಗ್ ಐತಿ ಅಂತೆಲ್ಲ ರೇಟ್ ಎಲ್ಲ ಹೇಳಿದ್ವಿ. ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಮಾಡಿದ ತಕ್ಷಣ ಅವರೆಲ್ಲ ನಮ್ಮ ಹತ್ರ ರೇಟ್ ಕೇಳ್ಕೊಂಡು ಆಮೇಲೆ ಅವ್ರು ನಮಗೆ ಆರ್ಡರ್ ಕೊಡಕ್ ಶುರು ಮಾಡಿದ್ರು. ಒಂದ್ಸಲ ನಮ್ಮ ಹತ್ರ ಆರ್ಡರ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅವ್ರು ನಮ್ಮ ಹತ್ರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ಹೌದು ಸರ್. ಈಗ ನನಗೆ ಇನ್ನೊಂದು ಕ್ವಶನ್ ಇರುತ್ತೆ. ಆಲ್ರೆಡಿ ಅವರಿಗೆ ಇನ್ನೊಬ್ರು ಯಾರು ಸಪ್ಲೈ ಮಾಡ್ತಾ ಇರ್ತಾರೆ, ಬೇರೆ ಪೇಪರ್ ಪ್ಲೇಟ್ ಬಿಸ್ನೆಸ್ ನವರು ಯಾರು ಸಪ್ಲೈ ಮಾಡ್ತಿರ್ತಾರೆ. ಬಟ್ ನೀವು ಯಾವ ರೀತಿಯಲ್ಲಿ ಅವರನ್ನು ಕನ್ವಿನ್ಸ್ ಮಾಡಿದ್ರಿ ಸರ್? ಇವಾಗ ನೋಡಿ ಮೇಡಮ್, ಒಂದು ಯಾವ್ದೋ ಒಂದು ನಾವು ಬಂಚ್ ಮಾಡ್ತೀವಿ, ಯಾವ್ದೋ ಹಿಂಗ್ ಪ್ಲೇಟ್ಸ್ ಬಂಚ್ ಇರ್ತಾವಲ್ಲ, ಆ ಬಂಚ್ ನ ಇವಾಗ ಅವನು ನಾವು ಫಸ್ಟ್ ಅನ್ನು ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಈ ಬಂಚ್ ಎಷ್ಟು ರೇಟ್ ಅಪ್ಪ, ನಿನ್ ಎಷ್ಟು ತಗೋತೀಯ, ಎಷ್ಟಕ್ಕೆ ನಿನಗೆ ಹೋಲ್ಸೇಲ್ ಸಿಗುತ್ತೆ ಏನು ಅಂತ ಎಲ್ಲ ನಾವು ಇನ್ಕ್ವೈರಿ ಮಾಡ್ಕೋತೀವಿ ಅವ್ರಿಗೆ. ಮಾಡ್ಕೊಂಡ ತಕ್ಷಣ ಅವರು ಅದನ್ನ ನನಗೆ ಅಂದ್ರೆ ಆಕ್ಚುಲಿ ಇದ್ದಿದ್ ರೇಟ್ ಹೇಳ್ತಾರ ಅವ್ರು ನನಗೆ. ಅವರು ₹1 ಹೆಚ್ಚಿಗೆನೆ ಹೇಳ್ತಾರೆ, ನಾ ಇಷ್ಟಕ್ಕೆ ತಗೊಂಡಿದ್ದೀನಿ ಅಂತ ಹಿಂಗ್ ಹೇಳಿದ್ರ ಅಂತಂದ್ರೆ ಅವ್ರಿಗೆ ನೀವು ಹೌದಪ್ಪ ನಂದು ಹಿಂಗಿದೆ ಬಿಸ್ನೆಸ್ ಇದೆ, ನಂದು ಒಂದು ಕಾರ್ಡ್ ಹಿಂಗೆ ನಾವು ನಮ್ ಬ್ರ್ಯಾಂಡ್ ಇರ್ತದಲ್ಲ ಆ ಬ್ರ್ಯಾಂಡ್ ಅವ್ರಿಗೆ ಹೇಳ್ಬಿಟ್ಟು ನೀವಾಗ ₹10 ತಗೋತೀನಿ ಅಂತಂದ್ರೆ ನಾನ್ ನಿಮ್ಗೆ ₹9 ಕೊಡ್ತೀನಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಬಿಸ್ನೆಸ್ ನ ಮಾರ್ಕೆಟ್ ಅಲ್ಲಿ ಬಿಲ್ಟ್ ಮಾಡ್ಬೇಕು. ಬಿಲ್ಟ್ ಮಾಡಿದ ತಕ್ಷಣ ಆಮೇಲೆ ನೀವು ಅದನ್ನ ಆರಾಮಾಗಿ ನೀವು ಏನೋ ಒಂದು ಇದು ಮಾಡ್ಕೊಂಡು ನಿಮ್ ಮಾರ್ಜಿನ್ ನೀವು ಹಾಕೊಂಡು ಮಾಡ್ಕೋಬಹುದು. ಫಸ್ಟ್ ಒಂದು ಮಾರ್ಜಿನ್ ಹಿಂದ್ಗಡೆ ಓಡಿದ್ರೆ ಬಿಸ್ನೆಸ್ ಆಗಲ್ಲ ಮೇಡಮ್. ಬಿಸ್ನೆಸ್ ಆಗ್ಬೇಕಂದ್ರೆ ಮಾರ್ಜಿನ್ ಸ್ವಲ್ಪ ಬಿಡ್ಬೇಕು. ಫಸ್ಟ್ ಸ್ಟಾರ್ಟಿಂಗ್ ಬಿಡಬೇಕು, ಆಮೇಲಿಂದ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ವರ್ಕೌಟ್ ಆಗುತ್ತೆ ಮೇಡಮ್. ಬಹಳ ಉಪಯುಕ್ತವಾದ ಮಾಹಿತಿ ಕೊಟ್ರಿ ಸರ್, ಬಹಳ ಉಪಯುಕ್ತವಾದ ಮಾಹಿತಿ ಸರ್. ಈಗ ನೀವು ಆಲ್ರೆಡಿ ಮಷಿನ್ಸ್ ನ ತಗೊಂಡ್ಬಿಟ್ಟು ಫ್ರಾಂಚೈಸಿ ಓಪನ್ ಮಾಡಿ 1.5 ತಿಂಗಳು ಆಯ್ತು. ಈಗ ಬಿಸ್ನೆಸ್ ಎಲ್ಲ ಶುರು ಆಗಿದೆ. ಸೊ ಈ ಬಿಸ್ನೆಸ್ ನ ಶುರು ಮಾಡೋಕ್ಕಿಂತ ಮೊದಲು ಕಂಟಿನ್ಯೂ ಆಗಿ ನೀವು ಪರಿವರ್ತನಾ ಫೌಂಡೇಶನ್ ಜೊತೆ ಮಾಲ್ತೇಶ್ ಸರ್ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ. ಈಗ ಸರ್ ನೀವು ಬಿಸ್ನೆಸ್ ನ ಶುರು ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಸಮಸ್ಯೆಗಳು ಬಂದ್ರೆ ಅವ್ರು ಬಗೆಹರಿಸ್ತಾರ ಅಥವಾ ಕಾಂಟ್ಯಾಕ್ಟ್ ಸಿಗ್ತಾರ? ಹೇಗೆ ರಿಲೇಶನ್ಶಿಪ್? ಎನಿ ಟೈಮ್ ಮೇಡಮ್ ಅವ್ರು ಏನ್ ಮಾಡ್ತಾರೆ, ನಾವ್ ಯಾವಾಗ ಫೋನ್ ಮಾಡ್ತೀವಿ, ಯಾವಾಗ ಅವ್ರಿಗೆ ರಾ ಮೆಟೀರಿಯಲ್ ಬೇಕಂತೀವಿ, ಯಾವಾಗ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇದ್ರುವೆ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರು ಇಮಿಡಿಯೇಟ್ಲಿ ಅದನ್ನ ಸೊಲ್ಯೂಷನ್ ಮಾಡ್ಕೊಡ್ತಾರೆ ಮೇಡಮ್. ಹಂಗಿಲ್ಲ ಮೇಡಮ್, ಇವಾಗ ನಾವು ಫ್ರಾಂಚೈಸಿ ತಗೊಂಡ್ಬಿಟ್ಟಿವಿ ಅಂತ ನೀವು ಮಾಡ್ಕೊಂಡ್ಬಿಡಿ, ನಾವ್ ಈ ಕಡೆ ಇರ್ತೀವಿ ಹಂಗೆಲ್ಲ ಅವರೆಲ್ಲ ಅನ್ನಲ್ಲ ಮೇಡಮ್. ಅವ್ರೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಎಲ್ಲದಕ್ಕೂ ಅವರು ನಮ್ ಜೊತೆಗೆ ಇರ್ತಾರೆ ಮೇಡಮ್. ಹಂಗೆ ನಮ್ ಜೊತೆಗಿನು ಯಾರಾದ್ರೂ ಹಿಂಗ್ ಮಷಿನ್ ತಗೊಂಡು ಯಾರೇ ಇದ್ ಮಾಡಿದ್ರು ಇವ್ರು ನನಗೆ ಹೆಂಗ್ ಸಪೋರ್ಟ್ ಮಾಡ್ತಾರಲ್ಲ ಅದಕ್ಕಿಂತ ಹೆಚ್ಚಿನ ಸಪೋರ್ಟ್ ಅವ್ರಿಗೆ ಮಾಡಕ್ಕೆ ನೀವು ರೆಡಿ. ಥ್ಯಾಂಕ್ ಯು ಸರ್. ಇವಾಗ ನಾನು ಆರ್ಮಿಯಲ್ಲಿ 18 ವರ್ಷ ಸರ್ವಿಸ್ ಮಾಡಿ ಬಂದ ತಕ್ಷಣ ನಾನು ಒಂದು ಬಿಸ್ನೆಸ್ ಓಪನ್ ಮಾಡ್ಬೇಕು ಅಂತ ಈ ಬಿಸ್ನೆಸ್ ನ ಓಪನ್ ಮಾಡಿದೆ. ಅಂದ್ರೆ ನನ್ಗೋಸ್ಕರ ಮಾಡ್ಲಿಲ್ಲ ಮೇಡಮ್, ಅದನ್ನ ನಾನ್ ಮಾಡಿದೆ ಅಂದ್ರೆ 4 ಜನಕ್ಕೆ ಒಳ್ಳೇದಾಗ್ಲಿ, ಅವ್ರದ್ದು ಅಂದ್ರೆ ಒಂದು ಏನಾಗ್ಲಿ, ಅವ್ರದ್ದು ಒಂದು ಅರ್ನ್ ಆಗ್ಲಿ ಅಂತ ಅದನ್ನ ಯೋಚನೆ ಮಾಡ್ಬಿಟ್ಟು ಈ ಬಿಸ್ನೆಸ್ ಹಾಕಿದೆ. ಇವಾಗ ಹಂಗೆ ಮೇಡಮ್ 4-5 ಜನ ನನ್ನ ಹತ್ರ ಬರ್ತಾರೆ, ಕೆಲಸ ಮಾಡ್ತಾರೆ, ನಮ್ದು ಅರ್ನಿಂಗ್ ಏನಿದೆ ಅಲ್ಲ ಅದನ್ನ ತಗೊಂಡ್ಬಿಟ್ಟು ಅವ್ರು ಆರಾಮಾಗಿ ಖುಷಿಯಾಗಿದ್ದಾರೆ ಮೇಡಮ್. ಜೀವನ ನಡೆಸಲಿಕ್ಕೆ ನೀವು ಸಹಾಯ ಮಾಡ್ತಿದ್ದೀರಾ? ಹೌದು ಮೇಡಮ್, ಹೌದು ಮೇಡಮ್, ಹೌದು ಮೇಡಮ್, ಹೌದು. ಸಂತೋಷ ಸರ್. ಮತ್ತೆ ನನಗೆ ಬಹಳ ಹೆಮ್ಮೆ, ಆರ್ಮಿಯಲ್ಲಿ ಕೆಲಸ ಮಾಡ್ತವ್ರು ಅಥವಾ ನಮ್ಮ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿದವರು. ಹೌದು ಮೇಡಮ್, ಗ್ರೇಟ್ ಸಲ್ಯೂಟ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು ಮೇಡಮ್. ಮುಂದೆ ಈ ಬಿಸ್ನೆಸ್ ನ ಶುರು ಮಾಡ್ಬೇಕಂದವರಿಗೆ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ಮುಂದೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮೇಡಮ್, ನೀವು ಫೋನ್ ಅಲ್ಲಿ ಮಾತಾಡ್ಕೊಂಡ್ಬಿಟ್ಟು ಅವ್ರ ಅಡ್ರೆಸ್ ಕೇಳ್ಕೊಂಡು ಅಲ್ಲೇ ಫ್ರಾಂಚೈಸಿ ಇರುತ್ತೆ, ಬ್ರಾಂಚ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬಿಟ್ಟು ಮಷಿನ್ ಮೇಲೆ ಕುತ್ಕೊಂಡು ನೀವು ಆ ಮಷಿನ್ ಆಪರೇಟ್ ಮಾಡಿ ಅಲ್ಲಿ ರಾ ಮೆಟೀರಿಯಲ್ ಹೆಂಗ್ ಸಿಗ್ತದೆ, ಏನು ಎಂತ, ನನಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಏನು ಅಂತ ನೀವೆಲ್ಲ ಫ್ರಾಂಚೈಸಿಗೆ ಹೋಗ್ಬಿಟ್ಟು ಕೇಳ್ಕೊಂಡು ಅವ್ರ ಹತ್ರ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಒಂದು ನಿಮ್ಗೆ ಏನಾಗುತ್ತೆ, ಒಳ್ಳೇದಾಗುತ್ತೆ. ಮತ್ತೆ ಎಲ್ರು ಆರಾಮಾಗಿ ಅಂದ್ರೆ ಏನು ಫೋನ್ ಅಲ್ಲಿ ಮಾತಾಡೋದು ಮತ್ತೆ ಫೇಸ್ ಟು ಫೇಸ್ ಮಾತಾಡೋದು ಒಂದು ಬೇರೆ ಆಗತ್ತಲ್ಲ. ಮತ್ತೆ ಇದನ್ನ ನೀವು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಆ ಜನ ಅದನ್ನ ಹೇಳಿದ್ರು ಇದನ್ನ ಹೇಳಿದ್ರು ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ಮೋಸ ಹೋಗ್ಬೇಡಿ. ಏನೇ ಇದ್ರು ನೀವು ಫೇಸ್ ಟು ಫೇಸ್ ಬಂದ್ಬಿಟ್ಟು ಫ್ರಾಂಚೈಸಿಯಲ್ಲಿ ಬಂದ್ಬಿಟ್ಟು ನೀವು ಅದ್ರ ಬಗ್ಗೆ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿ ನಿಮ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್,
ನಿಮ್ಮ ಅನುಭವ ಹೇಗಿತ್ತು? ಬಿಗಿನಿಂಗ್ ಅಲ್ಲಿ ನಿಮ್ಗೆ ಬಹಳ ಟೆನ್ಷನ್ ಇತ್ತು. ಸೊ ಈ ಬಿಸ್ನೆಸ್ ಬಗ್ಗೆ ನೀವ್ ಹೇಳ್ತಾ ಇದ್ರಿ, ಬಹಳ ಉತ್ಸುಕತೆಯಿಂದ ನಾವು ಈ ಬಿಸ್ನೆಸ್ ನ ಶುರು ಮಾಡಿದ್ವಿ. 3-4 ಸಲ ಬಂದ್ಬಿಟ್ಟು ಮಾಲ್ತಿ ಸರ್ ನ ಭೇಟಿ ಮಾಡಿದ್ವಿ ಪರಿವರ್ತನಾ ಫೌಂಡೇಶನ್ಗೆ. ಆಮೇಲೆ ಇದ್ರ ಬಗ್ಗೆ निर्धार ತಗೊಂಡ್ರಂತ. ಈಗ ನಿಮ್ಮ ಅನುಭವ ಹೇಗಿದೆ ಮೇಡಮ್? ಈಗ ಬಿಸ್ನೆಸ್ ಶುರು ಮಾಡಿದ್ದೀರಾ ಆಲ್ರೆडी? नमस्कार मॅडम. माझं नाव दीक्षिता कुलकर्णी. आम्ही बेळगाव मध्ये लक्ष्मी व्यंकटेश एंटरप्राइजेस म्हणून एक डिस्पोजेबल बिझनेस ओपन केलोय आणि आता ओपन करून 1.5 महिना झाला. मागच्या महिन्यात आता जे काही डेअरिंग आहे ते मागच्या महिन्यात नव्हतं. म्हणजे खूप भीती वाटायची, कसं होणार, काय होणार, कसं मार्केटिंग करायचं वगैरे वगैरे. पण आता 1.5 महिन्यात इतका कॉन्फिडन्स आलाय की नाही की आम्ही हे करू शकतो. आणि आम्ही हे ओपन केल्यापासून घरात बसून उगीच फालतू टाइमपास करण्यापेक्षा हे आम्ही मी माझे मिस्टर दोघं जण मिळून हा बिझनेस चालू केलेला आहे. आणि माझ्या हाताखाली एक 2-3 म्हणजे बायका सुद्धा आहेत कामाला. आम्ही सगळे मिळून हा बिझनेस चांगला करतो. आणि आम्हाला हे सगळं हुबळीत मालतेश सरांनी आम्हाला प्रिन्स एंटरप्राइजेसनी छान आम्हाला गाईड करून दिलेत. त्यामुळे आमचा बिझनेस हा छान सुरू झालेला आहे. आम्ही फार खुश आहोत आता हा बिझनेस करता करता. ಬಹಳ ಸಂತೋಷ ಮೇಡಮ್. ಮೇಡಮ್ ಧಾರಾವಾಹಿ ಎಲ್ಲ ಹೇಗೆ ನಡೀತಾ ಇದೆ ಈಗ? सिरियल टीव्ही वगैरे बघण्यापेक्षा हे केलेलं अतिउत्तम. त्यामुळे टीव्ही कडे सध्या आता लक्षच नाहीये. हा बिझनेस छान चालू झालाय त्यापासून की नाही नुसतं हे कंपनीला जायचं, घरातलं सगळं आवरून लवकर लवकर करायचं, हेच आता सध्या तिथंच लक्ष आहे आमचं सध्या सगळं. त्यामुळं छान चाललाय बिझनेस. तो कुणीही करू शकता हा बिझनेस. काहीही म्हणजे तुम्हाला डाऊट्स असतील तर बेळगाव मध्ये, हुबळीमध्ये फ्रँचायझी ओपन केलेले आहेत. तिथं या, तुम्ही डाऊट्स विचारा, क्लिअर करा. कुठेही फोन करून कोणी असं पैसे लुटून घेऊन जाण्यापेक्षा जिथं आम्ही फ्रँचायझी ओपन केलेली आहे तिथं या, विचारा. आम्ही काय ते तुमचे डाऊट्स क्लिअर करतो आणि तुम्हाला सुद्धा आमच्याकडून काय हेल्प होईल तेवढी आम्ही करू शकतो. एवढंच माझं सांगणं आहे. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್, ನಿಮ್ಮ ಮುಂದಿನ ನಡೆ ಅಥವಾ ಮುಂದಿನ ಪ್ಲಾನ್ ಏನಿದೆ? ಇದನ್ನ ಬಿಸ್ನೆಸ್ ಮೇಡಮ್ ನಾನು ಇನ್ನೂವರೆಗೂ ಹೆಚ್ಚಿಗೆ ಮಟ್ಟದಲ್ಲಿ ಒಯ್ಯಬೇಕು ಅಂತ ಒಂದು ಪ್ಲಾನ್ ಇದೆ. ಹೆಚ್ಚಿಗೆ ಮಟ್ಟದಲ್ಲಿ ಅಂತಂದ್ರೆ ಇನ್ನು ಈಗ 4 ಜನ ಕೆಲಸ ಮಾಡ್ತಿದಾರಲ್ಲ, ಇವಾಗ ಒಂದು 20 ಜನ ಕೆಲಸ ಮಾಡ್ಬೇಕು ನನ್ನ ಹತ್ರ. ಅದೊಂದು ಪ್ಲಾನಿಂಗ್ ಅಲ್ಲೇ ನಾನು ಹೊಂಟಿದ್ದೀನಿ. ಎಲ್ರೂ ಅಂದ್ರೆ ಇದ್ರಲ್ಲಿ ಬರ್ರಿ, ಕೆಲಸ ಮಾಡ್ರಿ, ನೀವು ಅರ್ನಿಂಗ್ ಮಾಡ್ಕೊಳ್ರಿ, ಬೇರೆಯವ್ರಿಗೆ ಅರ್ನಿಂಗ್ ಮಾಡಕ್ಕೆ ಒಂದು ಚಾನ್ಸ್ ಕೊಡಿ. ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರ ಅನುಭವ ಇನ್ನೊಬ್ಬರಿಗೆ ಪ್ರೋತ್ಸಾಹವಾಗ್ಲಿ, ಆಮೇಲೆ ಸರಿಯಾದ ಬಿಸ್ನೆಸ್ ನ ಚೂಸ್ ಮಾಡ್ಲಿಕ್ಕೆ ಅವರಿಗೆ ಸಹಾಯವಾಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ ಮತ್ತೆ ಹಾರೈಸ್ತೀನಿ. ಸೊ ನಿಮ್ಮ ಬಿಸ್ನೆಸ್ ಇನ್ನು ಮುಂದೆ ಎತ್ತರ ಮಟ್ಟಕ್ಕೆ ಇದೇ ರೀತಿ ಹಬ್ಲಿ ಬೆಳಿಲಿ, ನಿಮ್ಮಿಂದ ಇನ್ನೂ 1000 ಜನರಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್.